ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೌದು ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿಗೆ ಬರೋಣ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಮುಂದುವರಿದಿರುವ ಹಿನ್ನೆಲೆ ಕುಳಗೇರಿ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ ನಗದು ಹಣವನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಸುಮಾರು 8 ಲಕ್ಷ ರೂಪಾಯಿ ನಗದು ಹಣವನ್ನು ಎಸ್ಎಸ್ಟಿ ಅಂದರೆ ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ ತಂಡವು ವಶಕ್ಕೆ ಪಡೆದಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಚುನಾವಣಾ ನಿಯಮಾವಳಿ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಅಕ್ರಮ ಹಣ ಸಾಗಾಟವನ್ನು ತಡೆಯಲು ತಪಾಸಣೆಗಳನ್ನು ತೀವ್ರಗೊಳಿಸಲಾಗಿದ್ದು, ಇದೇ ಭಾಗವಾಗಿ ಕುಳಗೇರಿ ಚೆಕ್ ಪೋಸ್ಟ್ನಲ್ಲಿ ವಾಹನಗಳ ತಪಾಸಣೆ ನಡೆಸಲಾಗುತ್ತಿತ್ತು. ಈ ವೇಳೆ ಆರ್ಎಲ್ ನದಾಫ್ ಅವರ ನೇತೃತ್ವದ ತಂಡವು ಅನುಮಾನಾಸ್ಪದ ಕಾರನ್ನು ತಡೆದು ಪರಿಶೀಲನೆ ನಡೆಸಿತು. ಪರಿಶೀಲನೆ ವೇಳೆ ಕಾರಿನೊಳಗೆ ಯಾವುದೇ ದಾಖಲೆ ಇಲ್ಲದೆ ಸಾಗಿಸಲಾಗುತ್ತಿದ್ದ ದೊಡ್ಡ ಪ್ರಮಾಣದ ನಗದು ಹಣ ಪತ್ತೆಯಾಗಿದೆ. ಹಣದ ಮೂಲದ ಬಗ್ಗೆ ಸಮರ್ಪಕ ದಾಖಲೆಗಳನ್ನು ತೋರಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತಕ್ಷಣವೇ ಆ ಹಣವನ್ನು ಜಪ್ತಿ ಮಾಡಿದ್ದಾರೆ. ಸಂಬಂಧಪಟ್ಟ ವ್ಯಕ್ತಿಯ ವಿಚಾರಣೆ ಮುಂದುವರೆದಿದ್ದು, ಹಣದ ಮೂಲ ಮತ್ತು ಉದ್ದೇಶದ ಕುರಿತು ತನಿಖೆ ನಡೆಯುತ್ತಿದೆ. ಚುನಾವಣೆ ಸಮಯದಲ್ಲಿ ಇಂತಹ ಅಕ್ರಮ ಹಣ ಸಾಗಾಟಗಳನ್ನು ತಡೆಯುವುದು ಅಧಿಕಾರಿಗಳ ಪ್ರಮುಖ ಕರ್ತವ್ಯವಾಗಿದ್ದು, ಈ ರೀತಿಯ ಕ್ರಮಗಳು ಮುಂದುವರಿಯಲಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾರ್ವಜನಿಕರು ಸಹ ಕಾನೂನು ಪಾಲನೆ ಮಾಡಬೇಕು ಹಾಗೂ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ. ಇದೀಗ ಇಷ್ಟೇ ಸುದ್ದಿ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಮತಾ ಪಬ್ಲಿಕ್ ನ್ಯೂಸ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಅದು ಕರೆಕ್ಟ್ ಸರ್. ಅದು ನಾವು ತಪ್ಪು ಮಾಡಿರ್ತೀವಿ, ಅದಕ್ಕೆ ನಾವು ಕ್ಷಮೆ ಕೇಳಬೇಕು. ಹಲೋ, ಇಲ್ಲಿ ಇದು ಗೇಟ್ ಬಿಲ್ ಇದ್ರೆ ಸರ್ ಕೂಡ ಮಾತಾಡ್ತಿರ್ತೀವಿ. ನೀವು ಯಾರು ಕೊಟ್ಟಿದ್ದೀರಿ ಅವರಿಂದ ಒಂದು ಲೆಟರ್ ತಗೋರಿ. ಈಗ ನಾವು ಇಂಥವ್ರಿಗೆ ಇವ್ರಿಗೆ ನಿಮ್ಮ ಹೆಸರನ್ನೇ ಕಟ್ ಮಾಡ್ತೀವಿ. ಅದಕ್ಕೇನಿಲ್ಲ, ಆ್ಯಕ್ಚುಲಿ ನಾವು ಉದ್ಯೋಗ ಮಾಡಿರ್ತಾರೆ. ಎಲೆಕ್ಷನ್ ಇದೆ ಇಲ್ಲ, ಅದು ಕರೆಕ್ಟ್ ಸರ್. ಅದು ನಾವು ತಪ್ಪು ಮಾಡಿರ್ತೀವಿ, ಅದಕ್ಕೆ ನಾವು ಕ್ಷಮೆ ಕೇಳಬೇಕು. ಹಲೋ, ಇಲ್ಲಿ ಇದು ಗೇಟ್ ಬಿಲ್ ಇದ್ರೆ ಸರ್ ಕೂಡ ಮಾತಾಡ್ತಿರ್ತೀವಿ. ನೀವು ಯಾರು ಕೊಟ್ಟಿದ್ದೀರಿ ಅವರಿಂದ ಒಂದು ಲೆಟರ್ ತಗೋರಿ. ಈಗ ನಾವು ಇಂಥವ್ರಿಗೆ ಇವ್ರಿಗೆ ನಿಮ್ಮ ಹೆಸರನ್ನೇ ಕಟ್ ಮಾಡ್ತೀವಿ.